ಇಷ್ಟು ದಿನ ಒಳ್ಳೆ ಸಪೋರ್ಟ್ ಕೊಟ್ಟಿದ್ದೀನಿ ನಾನು ಎಲ್ಲಾ ವಿಡಿಯೋಸ್ಗೂ. ತುಂಬಾ ದಿನ ಆಗಿತ್ತು ಆಕ್ಚುಲಿ ಕುಕಿಂಗ್ ಬ್ಲಾಗ್ ಹಾಕಿ. ಸೊ ಇವತ್ತೊಂದು ಕುಕಿಂಗ್ ಬ್ಲಾಗ್ ಮಾಡೋಣ ಅಂತ ಅನ್ಕೊಂಡೆ. ಈ ಚರಿಗೆ ಸುಪ್ರೀತ್ಗೆ ಅಂಡ್ ನನಗೂ ಸ್ವಲ್ಪ ಊರಿಗೆ ಹೋಗಿ ಬಂದ್ಮೇಲೆ ಸ್ವಲ್ಪ ಗಂಟೆಲ್ಲ ಸಖತ್ ನೋವ್ತಾ ಇದೆ. ಬಿಕಾಸ್ ಐ ಥಿಂಕ್ ವಾಟರ್ ಡಿಫರೆನ್ಸ್ ಆಗಿದೆ ಅಂತ. ಎಷ್ಟೊಂದು ಜನ ಆಕ್ಚುಲಿ ವೇಟ್ ಮಾಡ್ತಿರ್ತಾರೆ ನಮ್ ಕಡೆ ಹೇಗೆ ಉಪ್ಸಾರ್ ಖಾರ ಮಾಡ್ತಾರೆ ಅಂತ. ಆಗುವಷ್ಟು ಬೆಳ್ಳುಳ್ಳಿ ತಗೊಂಡಿದ್ದೀನಿ. ಸೊ ನಾಟಿ ಬೆಳ್ಳುಳ್ಳಿ ಆಗಿರೋದ್ರಿಂದ ಸಿಪ್ಪೆ ಬಿಡಿಸೋ ಅವಶ್ಯಕತೆ ಇಲ್ಲ. ಒಂದ್ ಸ್ಪೂನ್ ಎಣ್ಣೆ ಹಾಕೊಂಡು ಇದನ್ನ ಕೈ ಬಿಡದೆ ಇರಂಗೆ ಉರ್ಕೊಳ್ಳಿ. ನೀವು ಬೆಳ್ಳುಳ್ಳಿ ಎಷ್ಟು ಹಾಕೊಂತೀರೋ ಅಷ್ಟು ರುಚಿ ಇರುತ್ತೆ. ನಾನು ಈ ತರದೊಂದು ಗ್ಲಾಸ್ ಕಂಟೈನರ್ ಅಲ್ಲಿ ಹಾಕಿ ಇಡ್ತೀನಿ. ಸೊ ಏನಕ್ಕೆ ಅಂತ ಕೇಳಿದ್ರೆ ತುಂಬಾ ದಿನಗಳ ಕಾಲ ಈ ತರ ಖಾರ ಮಾಡ್ಕೊಂತಂದ್ರೆ ನೀವು ಆಲ್ಮೋಸ್ಟ್ 1 ಮಂತ್ ವರೆಗೂ ನೀವು ಸ್ಟೋರೇಜ್ ಮಾಡ್ಕೋಬಹುದು. ನೆಚ್ಕೊಳಕ್ಕೆ ಹುಳ್ಳಿಕಾಳು ಹಪ್ಳ ಅಂಡ್ ಬೆಣ್ಣೆ ಹಾಕೊಂಡು ತಿಂತಾ ಇದ್ರೆ ಅಂತೂ ಸ್ವರ್ಗನೇ ಆದಂಗಿರುತ್ತೆ. ಹಾಯ್ ಗೈಸ್, ವೆಲ್ಕಮ್ ಬ್ಯಾಕ್ ಟು ಅವರ್ ನ್ಯೂ ವ್ಲಾಗ್. ಸೊ ಇಷ್ಟು ದಿನ ಒಳ್ಳೆ ಸಪೋರ್ಟ್ ಕೊಟ್ಟಿದ್ದೀನಿ ನಾನು ಎಲ್ಲಾ ವಿಡಿಯೋಸ್ಗೂ. ತುಂಬಾ ದಿನ ಆಗಿತ್ತು ಆಕ್ಚುಲಿ ಕುಕಿಂಗ್ ಬ್ಲಾಗ್ ಹಾಕಿ. ಸೊ ಇವತ್ತೊಂದು ಕುಕಿಂಗ್ ಬ್ಲಾಗ್ ಮಾಡೋಣ ಅಂತ ಅನ್ಕೊಂಡೆ. ಏನ್ ಬ್ಲಾಗ್ ಅಥವಾ ಏನ್ ಕುಕ್ ಮಾಡ್ತಾ ಇದ್ದೀನಿ ಅಂತ ಅನ್ಕೊಂಡ್ರೆ ನಮ್ಮ ಮಂಡ್ಯ ಸ್ಟೈಲ್ ಉಪ್ಸಾರ್ ಖಾರ. ಇವತ್ತು ಆಕ್ಚುಲಿ ಚರಿಗೆ ಸುಪ್ರೀತ್ಗೆ ಅಂಡ್ ನನಗೂ ಸ್ವಲ್ಪ ಊರಿಗೆ ಹೋಗಿ ಬಂದ್ಮೇಲೆ ಸ್ವಲ್ಪ ಗಂಟೆಲ್ಲ ಸಖತ್ ನೋವ್ತಾ ಇದೆ. ಬಿಕಾಸ್ ಐ ಥಿಂಕ್ ವಾಟರ್ ಡಿಫರೆನ್ಸ್ ಆಗಿದೆ ಅಂತ. ಅದಕ್ಕೆ ನಾವೇನ್ ಅನ್ಕೊಂಡೆ ಉಪ್ಸಾರ್ ಮಾಡ್ಕೊಂಡು ತಿನ್ನೋಣ ಅನ್ಕೊಂಡು ಖಾರ ಖಾಲಿ ಆಗಿತ್ತು ಮನೇಲಿ. ಸೊ ಇವತ್ತು ಉಪ್ಸಾರ್ ಖಾರ ಮಾಡೋಣ ಅಂತ ಅನ್ಕೊಂಡೆ. ಸುಪ್ರೀತ್ ಏನ್ ಹೇಳಿದ್ರು ಅಂತ ಕೇಳಿದ್ರೆ ಖಾರ ಎಷ್ಟೊಂದು ಜನ ಆಕ್ಚುಲಿ ವೇಟ್ ಮಾಡ್ತಿರ್ತಾರೆ ನಮ್ ಕಡೆ ಹೇಗೆ ಉಪ್ಸಾರ್ ಖಾರ ಮಾಡ್ತಾರೆ ಅಂತ. ಸೊ ವೈ ಡೋಂಟ್ ಯು ಉಪ್ಸಾರ್ ಖಾರ ಮಾಡೋದನ್ನ ವೈ ಡೋಂಟ್ ಯು ಮೇಕ್ ಅ ವ್ಲಾಗ್ ಅಂತ ಹೇಳಿದ್ರು. ಸೊ ಅದಕ್ಕೆ ಐ ಥಾಟ್ ಓಕೆ ಸರಿ ಆಯ್ತು ಅದನ್ನು ಮಾಡೋಣ ಅಂತ ಅನ್ಕೊಂಡು ಇವತ್ತು ಉಪ್ಸಾರ್ ಖಾರ ಮಾಡ್ತಾ ಇದ್ದೀನಿ. ಸೊ ಬನ್ನಿ ಅದಕ್ಕೆ ಇಂಗ್ರೀಡಿಯೆಂಟ್ಸ್ ಏನೇನ್ ಬೇಕು ಅಂಡ್ ಹೇಗ್ ಮಾಡೋದು ಅಂತ ಹೇಳ್ಕೊಡ್ತೀನಿ. ವೆಲ್ಕಮ್ ಬ್ಯಾಕ್ ಟು ಅವರ್ ಬ್ಲಾಗ್. ಓಕೆ ಗೈಸ್, ನಾನು ನಿಮ್ಗೆ ಖಾರಕ್ಕೆ ಬೇಕಾಗಿರೋ ಇಂಗ್ರೀಡಿಯೆಂಟ್ಸ್ ಹೇಳ್ತೀನಿ ಅಂತ ಹೇಳಿದೆ. ಏನೇನ್ ಇಂಗ್ರೀಡಿಯೆಂಟ್ಸ್ ಬೇಕು ಅಂತ ಕೇಳಿದ್ರೆ 1 ಇಡಿ ಆಗುವಷ್ಟು ಬೆಳ್ಳುಳ್ಳಿ ತಗೊಂಡಿದ್ದೀನಿ. ಸೊ ನಾಟಿ ಬೆಳ್ಳುಳ್ಳಿ ಆಗಿರೋದ್ರಿಂದ ಸಿಪ್ಪೆ ಬಿಡಿಸೋ ಅವಶ್ಯಕತೆ ಇಲ್ಲ. ಹಾಗೆ ಒಂದ್ ಸ್ವಲ್ಪ ಕೊತ್ತಂಬರಿ ಸೊಪ್ಪು, ಸ್ವಲ್ಪ ಹುಣಸೆ ಹಣ್ಣು, ಹಾಗೆ ಮೆಣಸು ಮತ್ತೆ ಜೀರಿಗೆ ತಗೊಂಡಿದ್ದೀನಿ. ಎರಡು ಒಂದೊಂದು ಸ್ಪೂನ್ ತಗೊಂಡಿದ್ದೀನಿ. ಇದಕ್ಕೆ ನಾನು ಬೇಳೆನ ಬೇಯಕ್ಕೆ ಇಟ್ಕೊಂಡಿದ್ದೀನಿ ಆಲ್ರೆಡಿ. ಸೊ ಬೇಳೆ ಬೇಯೋದಕ್ಕೆ ಅದರೊಳಗಡೆ ಟೊಮೊಟೊ ಹಾಕಿಟ್ಟಿದ್ದೀನಿ. ಇವತ್ತು ಹುಳ್ಳಿಕಾಳು ಉಪ್ಸಾರು ಮಾಡೋಣ ಅಂತ ಅನ್ಕೊಂಡೆ. ಬಟ್ ಸ್ವಲ್ಪ ಹೀಟ್ ಆಗಿರೋದ್ರಿಂದ ಮತ್ತೆ ಹುಳ್ಳಿಕಾಳು ತಿಂದ್ರೆ ಸ್ವಲ್ಪ ಪ್ರಾಬ್ಲಮ್ ಆಗುತ್ತೆ ಅಂತ ಹೇಳಿ ಹುಳ್ಳಿಕಾಳು ಉಪ್ಸಾರು ಮಾಡ್ಕೊಂಡಿಲ್ಲ, ಬೇಳೆ ಉಪ್ಸಾರು ಮಾಡ್ಕೊಳ್ಳೋಣ ಅಂತ ಅನ್ಕೊಂಡಿದ್ದೀನಿ. ಹಾಗೆ ಇಲ್ಲಿ ಮೆಣಸಿನ್ಕಾಯಿನ ಹಾಕಿಟ್ಕೊಂಡಿದ್ದೀನಿ. ಖಾರಕ್ಕೆ ನಿಮ್ಗೆ ಎಷ್ಟು ಬೇಕೋ ಅಷ್ಟು ಮೆಣಸಿನ್ಕಾಯಿಗಳನ್ನ ಹಾಕಿಟ್ಕೊಳ್ಳಿ. ಇದನ್ನ ಸ್ವಲ್ಪ ಎಣ್ಣೆ ಹಾಕಿ ಹುರ್ಕೋಬೇಕಾಗತ್ತೆ. ಸೊ ಮೆಣಸಿನ್ಕಾಯಿ ಹಾಕೊಂಡ್ಮೇಲೆ ಒಂದ್ ಸ್ಪೂನ್ ಎಣ್ಣೆ ಹಾಕೊಂಡು ಇದನ್ನ ಕೈ ಬಿಡದೆ ಇರಂಗೆ ಉಟ್ಕೊಳ್ಳಿ. ಏನಕ್ಕೆ ಅಂತ ಕೇಳಿದ್ರೆ ಮೆಣಸಿನ್ಕಾಯಿ ಸಿಹಿಬಾರ್ದು ಅಂಡ್ ಘಾಟ್ ಆಗ್ಬಿಡುತ್ತೆ. ಸೊ ಸ್ವಲ್ಪ ಕೆಂಪಾಗ್ಬೇಕು ಅಷ್ಟೇನೆ, ಜಾಸ್ತಿ ಸೀಸ್ಕೊಳಕ್ ಹೋಗ್ಬೇಡಿ. ಸೊ ಮೆಣಸಿನ್ಕಾಯಿನ ಹಾಕ್ತಾ ಇದೀನಿ. ಇಷ್ಟು ಕೆಂಪಾಗಂಗೆ ಹುರ್ಕೊಂಡ್ರೆ ಸಾಕು, ಜಾಸ್ತಿ ಕೆಂಪಾಗೋ ತರದೇನ್ ಬೇಡ. ಸೊ ಸ್ವಲ್ಪ ಹುಣಸೆ ಹಣ್ಣು ಆಗ್ಲೇ ತೋರಿಸ್ದಂಗೆ, ಕೊತ್ತಂಬರಿ ಚಿಕ್ಕ ಜಾರಲ್ಲೇ ರುಬ್ಕೊಳ್ಳಿ ಬಿಕಾಸ್ ನುಣ್ಣಗಾಗತ್ತೆ, ಇಲ್ಲಾಂದ್ರೆ ಅಷ್ಟು ನುಣ್ಣಗಾಗಲ್ಲ. ನೀವು ಬೆಳ್ಳುಳ್ಳಿ ಎಷ್ಟು ಹಾಕೊಂತೀರೋ ಅಷ್ಟು ರುಚಿ ಇರುತ್ತೆ. ನಾನು 1 ಇಡಿಯಷ್ಟು ಹಾಕೊಂಡಿದ್ದೀನಿ. ಕ್ವಾಂಟಿಟಿ ನಮ್ಗೆ ನಾವಿರೋ ಇಬ್ರಿರೋದ್ರಿಂದ ನಿಮ್ಗೆ ನೀವು ಜಾಸ್ತಿ ಜನ ಆಯ್ತು ಅಂತ ಕೇಳಿ ಜಾಸ್ತಿ ಹಾಕೊಳ್ಳಿ. ಎಷ್ಟು ಹಾಕೊಂತೀರೋ ಅಷ್ಟು ಚೆನ್ನಾಗಿ ಬರುತ್ತೆ ಆಕ್ಚುಲಿ ಇದು. ಇದಕ್ಕೆ ಸೊ ಜಾರ್ ಚಿಕ್ಕದಾಗಿರೋದ್ರಿಂದ ನೀವು ಟೊಮೊಟೊ ಹಾಕೊಂಡ್ರೆ ರುಬ್ಬಕ್ಕಾಗಲ್ಲ. ಸೊ ನೀರ್ ಮಾತ್ರ ಯಾವ್ದೇ ಕಾರಣಕ್ಕೂ ಹಾಕೋಬೇಡಿ. ಟೊಮೊಟೊ ನಾವೇನ್ ಬೇಯಿಸ್ಕೊಂಡಿರ್ತೀವೋ ಅದೇ ನೀರಲ್ಲೇ ರುಬ್ಕೊಂಡು ತಿಂದ್ರೆ ಸಾಕು. ಸೊ ಇದನ್ನು ಒಂದು ರೌಂಡ್ ರುಬ್ಕೊಂಡ್ರೆ ಸ್ವಲ್ಪ ಪುಡಿ ಆದಂಗ ಆಗುತ್ತಲ್ಲ, ಅದಾದ್ಮೇಲೆ ಟೊಮೊಟೊ ಹಾಕೊಳ್ಳೋಣ. ಇದಕ್ಕೆ ಆಕ್ಚುಲಿ ನೀವು ಕಲ್ಲುಪ್ಪು ಹಾಕೋಬಹುದು, ಪುಡಿ ಉಪ್ಪಾದ್ರೂ ಹಾಕೋಬಹುದು. ನನ್ಗೆ ಸಮ್ಟೈಮ್ಸ್ ಕಲ್ಲುಪ್ಪು ಅಷ್ಟು ಗೊತ್ತಾಗೋದಿಲ್ಲ ಅಳತೆ. ನಾನು ರೈಸ್ ಬಾತ್ ಮಾಡ್ಬೇಕಾದ್ರೆ ಕರೆಕ್ಟ್ ಆಗಿ ಗೊತ್ತಾಗುತ್ತೆ, ಬಟ್ ಇದು ಹಾಕ್ಬೇಕಾದ್ರೆ ಅಷ್ಟು ಗೊತ್ತಾಗಲ್ಲ. ಅದಕ್ಕೆ ನಾನು ಸ್ವಲ್ಪ ಪುಡಿ ಉಪ್ಪು ಹಾಕೊಳ್ತೀನಿ. ನೀರ್ ಹಾಕದೇ ಇರಂಗೆ ರುಬ್ಕೊಂಡ್ ಬರೋಣ. ಆರಕ್ಕಿಟ್ಟಿದ್ದೆ, ಬಿಸಿ ಇರುತ್ತೆ ಟೊಮೊಟೊ ಅಂತ ಹೇಳಿ ಸ್ವಲ್ಪ ಆರಿದೆ. ಎಲ್ಲಾರುನು ಒಂದು ಟೊಮೊಟೊ ಹಾಕೊಂತಾರೆ. ನಾನ್ ನಮ್ಮ ಮನೇಲಿ ತುಂಬಾ ಸ್ವಲ್ಪ ದೊಡ್ಡ ಸೈಜ್ ಟೊಮೊಟೊ ಇರ್ಲಿಲ್ಲ ಅಂತ ಹೇಳಿ 2 ಟೊಮೊಟೊ ಹಾಕೊಂಡಿದೀನಿ. ಚಿಕ್ಕ ಸೈಜ್ ಇತ್ತು ಅಂತ. ಸೊ ನೀವು ಡಿಪೆಂಡ್ಸ್ ಆನ್ ಯುವರ್ ರಿಕ್ವೈರ್ಮೆಂಟ್ ಹಾಕೋಬಹುದು. ಸೊ ಇದನ್ನ ರುಬ್ಕೊಂಡ್ ಬರೋಣ.
ಸೊ ಹೀಗೆ ನಾನು ಖಾರ ರುಬ್ಬಿದ್ಮೇಲೆ ಇದನ್ನ ಈ ತರದೊಂದು ಗ್ಲಾಸ್ ಕಂಟೈನರ್ ಅಲ್ಲಿ ಹಾಕಿ ಇಡ್ತೀನಿ. ಸೊ ಏನಕ್ಕೆ ಅಂತ ಕೇಳಿದ್ರೆ ತುಂಬಾ ದಿನಗಳ ಕಾಲ ಈ ತರ ಖಾರ ಮಾಡ್ಕೊಂತಂದ್ರೆ ನೀವು ಆಲ್ಮೋಸ್ಟ್ 1 ಮಂತ್ ವರೆಗೂ ನೀವು ಸ್ಟೋರೇಜ್ ಮಾಡ್ಕೋಬಹುದು. ಯಾವುದೇ ಕಾರಣಕ್ಕೂ ಇದಕ್ಕೆ ನೀರನ್ನು ಸೋಕಿಸ್ಬೇಡಿ. ನೀರ್ ಸೋಕಿಸಿದ್ರೆ ಆ ಖಾರ ಹಾಳಾಗೋಗುತ್ತೆ. ಸೊ ಅದಕ್ಕೆ ಹೇಳೋದು ರುಬ್ಬೇಕಾದ್ರೆ ಕೂಡ ನೀರ್ ಹಾಕ್ಬೇಡಿ. ಟೊಮೊಟೊನ ಏನ್ ಬೇಯಿಸ್ಕೊಂಡಿರ್ತೀವಲ್ಲ ಅದೇ ಟೊಮೊಟೊನ ಹಾಕಿ ರುಬ್ಕೊಳ್ಳಿ ಅಂತ. ಸೊ ನೋಡಿ ನಮ್ಮ ಮಂಡ್ಯ ಸ್ಟೈಲ್ ಖಾರ ರೆಡಿ ಆಗಿದೆ. ಸೊ ಇದನ್ನ ರುಬ್ಕೊಂಡ್ಮೇಲೆ ಯಾವ ಜಾರ್ ಇರುತ್ತೆ ಗೊತ್ತಾ, ನಾವು ರುಬ್ಬಿರೋ ಜಾರ್ನ ಅದನ್ನ ದಯವಿಟ್ಟು ಹಾಗೆ ತೊಳಿಯಕ್ ಹಾಕ್ಬೇಡಿ. ಆ ಜಾರ್ಗೆ ನೀವು ಸ್ವಲ್ಪ ನೀರ್ ಹಾಕಿ, ಅಂದ್ರೆ ನಾವೇನು ಉಪ್ಸಾರುಗೆ ಬೇಳೆ ಬೇಯಿಸ್ಕೊಂಡಿರ್ತೀವಲ್ಲ, ಸೊ ಅದಕ್ಕೆ ನೀರ್ ಹಾಕಿ ಅದನ್ನ ಮಿಕ್ಸ್ ಮಾಡಿ ಅದನ್ನ ಅದಕ್ಕೆ ಹಾಕೊಳ್ಳಿ. ಅದು ಇನ್ನೂ ಚೆನ್ನಾಗಿರುತ್ತೆ ಟೇಸ್ಟ್. ಸೊ ಚರಿ ತಿನ್ನೋದ್ರಿಂದ ನಾನು ಅದನ್ನ ಅದಕ್ಕೆ ಹಾಕ್ತಾ ಇಲ್ಲ. ಸೊ ನಾವು ಬೇಳೆ ಉಪ್ಸಾರಿಗಿಂತ ನೀವು ಹುಳ್ಳಿಕಾಳು ಉಪ್ಸಾರಿಗೆ ಈ ಖಾರ ಬಂದು ತುಂಬಾ ಚೆನ್ನಾಗಿರುತ್ತೆ. ಯಾರಾದ್ರೂ ಮನೇಲಿ ಹುಷಾರಿಲ್ಲ ಅನ್ನೋ ಟೈಮಲ್ಲಿ, ಜ್ವರ, ಕೆಮ್ಮು ಈ ತರ ಏನಾದ್ರು ಇರೋ ಟೈಮಲ್ಲಿ ನೀವು ಈ ತರ ಉಪ್ಸಾರು ಖಾರ ಮಾಡ್ಕೊಂಡು ತಿನ್ನೋದ್ರಿಂದ ಆದಷ್ಟು ಬೇಗ ಇಟ್ಸ್ ಅ ಕೈಂಡ್ ಆಫ್ ಆಯುರ್ವೇದಿಕ್ ತರ ಮನೇಲಿರೋ ರೆಮಿಡೀಸ್ ಯೂಸ್ ಮಾಡಿ ನೀವು ಆದಷ್ಟು ಬೇಗ ಜ್ವರಗಳನ್ನ ಹೋಗಿಸ್ಕೋಬಹುದು. ಸೊ ನಾವು ನಮ್ಮ ಮನೇಲಿ ಹುಷಾರಿಲ್ಲ ಅಂತ ಕೇಳಿದ್ರೆ ನಾವು ಫಸ್ಟ್ ಮಾಡೋದೇ ಉಪ್ಸಾರು ಖಾರ ಮಾಡ್ಕೊಂಡು ತಿಂತೀವಿ. ಇದ್ರ ಜೊತೆ ನೆಂಚ್ಕೊಳಕ್ಕೆ ನೀವು ಹುರುಳಿಕಾಳು ಹುರಿದಪ್ಪಳ ಇರುತ್ತೆ ಗೊತ್ತಾ, ಅದನ್ನ ನೀವು ಎಣ್ಣೆಲಿ ಹಾಕೊಂಡು ತಿನ್ನೋದಕ್ಕಿಂತ ಹಾಗೆ ಸುಟ್ಕೊಂಡು ತಿಂದ್ರೆ ಇನ್ನೂ ಸಕ್ಕತ್ತಾಗಿರುತ್ತೆ. ನೆಂಚ್ಕೊಳಕ್ಕೆ ಹುರುಳಿಕಾಳು ಹಪ್ಪಳ ಅಂಡ್ ಬೆಣ್ಣೆ ಹಾಕೊಂಡು ತಿಂತಾ ಇದ್ರೆ ಅಂತೂ ಸ್ವರ್ಗನೇ ಆದಂಗಿರುತ್ತೆ. ಸೊ ಸೊ ನನ್ ಈ ಬ್ಲಾಗ್ ನಿಮ್ಗೆ ಇಷ್ಟ ಆಗಿದೆ ಅಂತ ಅನ್ಕೋತೀನಿ. ಇಷ್ಟ ಆಗಿತ್ತು ಅಂತ ಕೇಳಿದ್ರೆ ನಮ್ಮ ಪೇಜ್ ನ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಅಂಡ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನ ಮರಿಬೇಡಿ. ಸೊ ಮತ್ತೆ ಮುಂದಿನ ಬ್ಲಾಗ್ ಅಲ್ಲಿ ಸಿಗೋಣ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್ ಬಾಯ್.